ಈಗ ಕಬ್ಬು ಬೆಳೆಗಾರರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಬ್ಬಿನ ಕಾರ್ಖಾನೆಗಳಿರುವಂತ ಜಾಗ, ಕಬ್ಬು ಬೆಳೆಯುವಂತ ಜಾಗ. ಅವ್ರಿಗೆ ನಿಜಕ್ಕೂ ಕೂಡ ಅವ್ರಿಗೆ ಒಂದು ಆ ಕಬ್ಬನ್ನ ಬೆಳೆಯೋದಕ್ಕೆ ತಗುಲುವಂತ ಖರ್ಚು ವೆಚ್ಚಕ್ಕೂ ಕೂಡ ಸಾಕ್ತಾ ಆಗದೇ ಇರುವಷ್ಟು ಖರ್ಚು ವೆಚ್ಚಗಳು ದುಬಾರಿಯಾಗಿದೆ. ಈ ಸಂದರ್ಭದಲ್ಲಿ ರೈತರದ್ದು ನ್ಯಾಯಯುತವಾದಂತ ಬೇಡಿಕೆ ಇದೆ. ಏನವರು 3,200 ರೂಪಾಯಿ ಕೊಡ್ತೀವಿ ಅಂತ ಈಗ ಒಪ್ಕೊಂಡಿದ್ದಾರೆ, ಅದು ಸಾಕಾಗೋದಿಲ್ಲ. ಬದಲಾಗಿ 3,500 ರೂಪಾಯಿಗಳನ್ನ ಬೆಂಬಲ ಬೆಲೆಯಾಗಿ ನೀವು ಕೊಡಬೇಕು, ಘೋಷಣೆ ಮಾಡಬೇಕು, ಅಂದ್ರೆ ಫಿಕ್ಸ್ ಮಾಡಬೇಕು ಆ ರೇಟನ್ನ ಅಂತೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಹಾಗೆ ನಮ್ಮ ಇಡೀ ಪಕ್ಷ ಇವತ್ತು ರೈತರ ಜೊತೆ ಕುಳಿತು ಹೋರಾಟ ಮಾಡ್ತಾ ಇದೆ. ಸಹಜವಾಗಿ ನಾವು ವಿರೋಧ ಪಕ್ಷವಾಗಿ ರೈತರ ಸಂಕಷ್ಟದಲ್ಲಿದ್ದಾಗ, ಜನ ಸಂಕಷ್ಟದಲ್ಲಿದ್ದಾಗ ಅವರ ಪರವಾಗಿ ನಾವು ಧ್ವನಿಯಾಗಬೇಕಾದ್ದು ನಮ್ಮ ಕರ್ತವ್ಯ. ಆದರೆ ಎಲ್ಲೋ ಒಂದ್ ಕಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಗೊಂದಲ ಮಾಡ್ಕೊಂಡಿರತಕ್ಕಂಥ ಈ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಸನ್ಮಾನ್ಯ ಸಿದ್ದರಾಮಯ್ಯನವರು, ಹಾಗೆ ಸನ್ಮಾನ್ಯ DK ಶಿವಕುಮಾರ್, ಇವರಿಬ್ರು ಕೂಡ ಈ ಮ್ಯೂಸಿಕಲ್ ಚೇರ್ ಆಟ ಆಡ್ತಿದ್ದಾರೆ. ಒಂದ್ ರೀತಿ ನಾನು ಹೇಳಿದ್ರೆ ಎಲ್ಲಿ ಅವ್ನು ಬಂದು ಕುತ್ಕೊಂಡ್ಬಿಡ್ತಾನೋ, ಅವ್ನು ಬಂದ್ರೆ ಈ ತರದಲ್ಲಿ ಒಂದು ಮ್ಯೂಸಿಕಲ್ ಚೇರ್ ಆಟದಲ್ಲಿ ತೊಡಗಿದ್ದಾರೆ. ಅದರ ಜೊತೆನಲ್ಲಿ ಸ್ವಯಂ ಸಿದ್ದರಾಮಯ್ಯನವರ ಸುಪುತ್ರ ಇವರು ಯತೀಂದ್ರ ಅವರು ಯಾವುದೇ ಪಕ್ಷದಲ್ಲಿ ದೊಡ್ಡ ಮಟ್ಟಕ್ಕೆ ದೊಡ್ಡ ಲೀಡರ್ ಅಲ್ಲದೆ ಇದ್ರು ಕೂಡ ಅವರು ಕೂಡ ಒಂದು ಮಾತು ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಸರಿಸಮ ಅಂದ್ರು ಅಂತೇಳಿ. ಇನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಬರುತ್ತೆ. ಈ ರೀತಿ ಇರೋದು ಒಂದು ಸೀಟ್ಗೆ 5-6 ಜನ ಅದ್ರ ಸುತ್ತ ಈಗ ತಿರುಗುವಂತ ವ್ಯವಸ್ಥೆ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವರಲ್ಲಿ ಕೂತವ್ರೆ, ಅವ್ರನ್ನೇನು ಎಳೆದು ಆಚೆಗೆ ಹಾಕ್ಬಿಟ್ಟು ಇವರು ಕುತ್ಕೋಬೇಕು ಅಂತ ಅಥವಾ ಅವರೇ ಬಿಟ್ಕೊಡ್ತಾರ? ಇದೇನು ಆ ಗೊಂದಲ ಒಂದ್ ಕಡೆ. ಈ ಗೊಂದಲಗಳ ಮಧ್ಯೆ ಬಹಳ ಸರಿಯಾಗಿ ಹೇಳಿದ್ದಾರೆ ನಮ್ಮ ಮುಖಂಡರುಗಳು, ಇದೊಂದು ತುಗಲಕ್ ರೀತಿಯ ದರ್ಬಾರವನ್ನು ಮಾಡ್ತಿರ್ತಕ್ಕಂಥ ಸರ್ಕಾರ. ಯಾರಾದ್ರೂ ಏನಾದ್ರೂ ಮಾತನಾಡಿದ್ರೆ ನೇರವಾಗಿ ಹೇಳ್ತಾರೆ, ಸರ್ಕಾರ ನಮ್ದು, ನಾವು ಏನು ಬೇಕಾದ್ರೂ ಮಾಡ್ತೀವಿ. 5 ವರ್ಷದವರೆಗೆ ಅವಕಾಶ ಕೊಟ್ಟಿದ್ದಾರೆ ಜನ, ನಿಜ. ಹಾಗಂತ ಜನಕ್ಕೆ ಬೇಕಾದಂತ ಜನಪರ ಆಡಳಿತವನ್ನ ಕೊಡ್ಲಿ ಅಂತ ನಿಮ್ಮನ್ನ 130 ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ. 36 ಸೀಟ್ 140 ಸೀಟ್ ಕೊಟ್ಟು ಜನ ಅಲ್ಲಿ ಕೂರಿಸಿದ್ದಾರೆ. ಬಿಟ್ರೆ ಈ ರೀತಿ ಅರಾಜಕತೆಯನ್ನ ಸೃಷ್ಟಿ ಮಾಡಿ ಅಂತ ಅಲ್ಲ. ಅಲ್ಲಿ ಲಕ್ಷಾಂತರ ರೈತರು ಧರಣಿ ಕೂತು ಅವ್ರ ಮನೆ ಮಠ ಬಿಟ್ಟು ಇವತ್ತು ಅಲ್ಲಿ ಕಬ್ಬು ಒಂದ್ ಕಡೆ ಬೆಳೆದಿರುವಂತ ಕಬ್ಬು ವೇಸ್ಟ್ ಆಗ್ತಾ ಇದೆ. ಕಾರ್ಖಾನೆಗಳು ಬಂದಾಗಿದ್ದಾವೆ. ಆ ಬಿಹಾರ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ ಕಾರ್ಮಿಕರು ಇವತ್ತು ಏನು 6 ತಿಂಗಳು 7 ತಿಂಗಳ ಮಟ್ಟಿಗೆ ಕೂಲಿ ಕೆಲ್ಸಕ್ಕೆ ಬಂದಿರ್ತಾರೆ, ಅವ್ರು ಬೀದಿ ಪಾಲಾಗಿದ್ದಾರೆ. ಈ ಮಧ್ಯೆ ಸರ್ಕಾರ ಅದ್ರ ಕಡೆ ಗಮನನೇ ಕೊಡದೆ ಅತ್ಯಂತ ಬೇಜವಾಬ್ದಾರಿಯುತವಾದಂತ ಹೇಳಿಕೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೀನಿ. ಇವ್ರಿಗೆ ಏನಕ್ಕೆ ಬೇಕಾಗಾದ್ರೆ ರಾಜ್ಯ ಸರ್ಕಾರ ಅಂತ ಯಾಕಿರ್ಬೇಕು? ಪ್ರತಿಯೊಂದಕ್ಕೂ ನೀವು ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸೋದಾದ್ರೆ ನಿಮ್ಮ ಹತ್ರ ಇರೋ 60-70 ಸಾವಿರ ಕೋಟಿ ರೂಪಾಯಿ ಹಣವನ್ನೆಲ್ಲ ನೀವು ಬೇರೆ ಬೇರೆ ಜನಪ್ರಿಯ ಯೋಜನೆಗಳಿಗೆ ಖರ್ಚು ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ. ನಿಮ್ಮ ಯೋಗ್ಯತೆಗೆ ನೀವು ಗುಂಡಿ ಮುಚ್ಚಕ್ಕೆ ಆಗ್ತಾ ಇಲ್ಲ. ಗುಂಡಿ ಮುಚ್ಚ್ರಿ ಅಂದ್ರೆ ಇಲ್ಲ, ನಾನು 30,000 ಕೋಟಿ ಖರ್ಚು ಮಾಡಿ ಸುರಂಗ ಮಾಡ್ತೀನಿ ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಅದ್ರ ಬಗ್ಗೆ ಸ್ಪಷ್ಟವಾದ ಅಭಿಪ್ರಾಯನ ಮುಖ್ಯಮಂತ್ರಿಗಳು ಹೇಳ್ತಾ ಇಲ್ಲ. ಸುರಂಗ ಅಗತ್ಯ ಇದೆಯೋ ಇಲ್ವೋ ಅಂತೇಳಿ. ಅದು ವೈಜ್ಞಾನಿಕವಾದದ್ದಲ್ಲ. ಈ ರೀತಿ ಎಲ್ಲೂ ನೋಡಿದ್ರು ಕೂಡ ಅರಾಜಕತೆ. ಇವತ್ತು ಎಷ್ಟು ಜನ ಪ್ರತಿದಿನ ಬೆಂಗಳೂರಿನಲ್ಲಿ ಗುಂಡಿಗೆ ಬಿದ್ದು ಪ್ರಾಣ ಕಳ್ತಿರ್ತಕ್ಕಂಥ ಜನ ಇದ್ದಾರೆ. ಇವತ್ತು ನಮ್ಮ ಹೈವೇ ಏನಿದೆ ನೆಲಮಂಗಲದಿಂದ ಮುಂದಕ್ಕೆ, ಆ ರಸ್ತೆಯಲ್ಲಿ ಮೊನ್ನೆ ತಾನೇ ಒಬ್ಬ ಡ್ಯಾನ್ಸರ್ ಅಲ್ಲಿ ಗಾಡಿ ಓಡಿಸ ತಗೋಂಥದ್ದಾಯ್ತು. ಈ ರೀತಿ ಅಮಾಯಕರು ಪ್ರಾಣ ಕಳ್ಕೊತಿದ್ದಾರೆ. ಇದ್ರ ಮಧ್ಯೆ ರೈತರು ಹೋರಾಟ ಮಾಡ್ತಿದ್ದಾರೆ. ಅವರಿಗೆ ಸ್ಪಂದಿಸಬೇಕಾಗಿರೋದು ಜವಾಬ್ದಾರಿಯುತ ಸರ್ಕಾರದ ಕರ್ತವ್ಯ. ಯಾವುದೇ ಕಾರಣಕ್ಕೂ ನೀವು ಸಬೂ ಬೇಡದೆ ಎಥನಾಲ್ ಕಮ್ಮಿ ಮಾಡಿದ್ದಾರೆ, ಅದು ಇದು ಸುಳ್ಳು ಹೇಳ್ಕೊಂಡು ಏನೋ ಹೇಳದ್ ಬಿಟ್ಟು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಅವ್ರು ಕೇಳ್ತಾ ಇರೋದು ಕೇವಲ 300 ರೂಪಾಯಿ ರೈತರಿಗೆ. ಇವತ್ತು ರೈತ ಬೆಳಿಲಿಲ್ಲ ನೀವೇನು ಮಾಡೋಕ್ಕಾಗಲ್ಲ. ಆ ಕಡೆಯಿಂದ ನಿಮ್ಮ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಖಂಡಿತ ರೈತರು ಬೀದಿಗಿಳಿತಿದ್ದಾರೆ ಅಂದ್ರೆ ಅವ್ರ ಮುಂದೆ ನಿಮ್ಮ ಅಧಿಕಾರ ಕೂಡ ದರ್ಪ ಕೂಡ ಉಳಿಯೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ
BJP ಬಹಳ ಸ್ಪಷ್ಟವಾಗಿ ಯಾವುದೇ ಸಂಕಷ್ಟವಾಗಿರ್ತಕ್ಕಂಥ ರಾಜ್ಯದ ಜನತೆ ಜೊತೆಗೆ ನಾವು ಇರ್ತೇವೆ. ಅದು ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಬೇರೆ ಯಾವುದೇ ರೀತಿಯ ಜನಗಳಿದ್ದಾಗ, ಅವ್ರ ಸಂಕಷ್ಟದಲ್ಲಿದ್ದಾಗ, ಒಂದ್ ಕಡೆ ಪ್ರವಾಹ ಬಂತು, ಒಂದ್ ಕಡೆ ಜನ ಸಂಕಷ್ಟದಲ್ಲಿದ್ದಾರೆ, ಯಾರ ಬಗ್ಗೆನೂ ಕಾಳಜಿ ಇಲ್ಲ. ಅವರ ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ಕಾರ್ಯರೂಪಕ್ಕೆ ತರೋದೊಂದೇ ಇವ್ರ ಕರ್ತವ್ಯ ಆಗೋಗ್ಬಿಟ್ಟಿದೆ. ಬಿಹಾರ ಚುನಾವಣೆಗೆ ಹಣ ಹೊಂದ್ಸ್ಕೊಡ್ಬೇಕು ಅಂತೇಳಿ ಇಲ್ಲಿ ನಮ್ಮ ಪಕ್ಕ ಚಿತ್ರದುರ್ಗದಲ್ಲಿ ಕೂಡಿಟ್ರು. ಒಬ್ಬ ವ್ಯಕ್ತಿ ಮನೆಯಲ್ಲಿ ಅಷ್ಟೊಂದು ಕೋಟಿಗಟ್ಟಲೆ ಹಣ ಸಿಗುತ್ತೆ ಅಂತ ಹೇಳಿದ್ರೆ ಇನ್ನು ಎಲ್ಲೆಲ್ಲಿ ಸಿಗಾಕೊಂಡಿರೋ ಹಣ ಇರ್ಬೋದು. ದಯಮಾಡಿ ಜನ ಅಧಿಕಾರ ಕೊಟ್ಟಿರೋದು ಈ ರೀತಿ ರಾಜ್ಯವನ್ನ ಲೂಟಿ ಮಾಡೋದಕ್ಕಲ್ಲ, ಬದಲಾಗಿ ಒಂದು ಜನಪರವಾದ ಕಾರ್ಯಕ್ರಮವನ್ನು ಕೊಡ್ಬೇಕು ನೀವು ಅಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಎಚ್ಚರಿಸ್ತಾ ಇದ್ದೇನೆ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.